ಕಲಬುರಗಿಯಲ್ಲಿ ಗೃಹ ರಕ್ಷಕರ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ರಾಜ್ಯದ ಗೃಹ ರಕ್ಷಕರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ವಿವಿಧ ಕಡೆಯಿಂದ ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ. ಈ ಹಿನ್ನೆಲೆ ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಲಬುರಗಿ ನಗರ ಗೃಹ ರಕ್ಷಕ ದಳದ ಬಟಾಲಿಯನ್ ಸಾರ್ಜೆಂಟ್ ಬಸವರಾಜ್ ಹಿರೇಮಠ, ಗೃಹ ರಕ್ಷಕರಿಗೆ ಸಮಾನ ಗೌರವ ಮತ್ತು ಸೌಲಭ್ಯಗಳನ್ನು ಒದಗಿಸುವಂತೆ ಸರ್ಕಾರವನ್ನ ಮನವಿ ಮಾಡಿದರು. ಬಸವರಾಜ್ ಹಿರೇಮಠ ಮಾತನಾಡಿ, ಗೃಹ ರಕ್ಷಕರು ಪೊಲೀಸ್ ಇಲಾಖೆಯ ಸಹಾಯಕ್ಕಾಗಿ ನಿರಂತರ ಸೇವೆ ಮಾಡುತ್ತಿದ್ದು ಹೆಚ್ಚು ಹೊತ್ತು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಆದರೂ ನಮ್ಮ ವೇತನ ಮತ್ತು ಸೌಲಭ್ಯಗಳ ವಿಚಾರದಲ್ಲಿ ಸರ್ಕಾರ ಬೇಜಾರು ಮಾಡುತ್ತಿದೆ. ವೇತನ ಹೆಚ್ಚಳ, ಆರೋಗ್ಯ ಶ್ರೇಣಿ ವರ್ಧನೆ ಮತ್ತು ಸತತ ಕೆಲಸದ ಭದ್ರತೆ ನಮ್ಮ ಪ್ರಮುಖ ಬೇಡಿಕೆಗಳಾಗಿವೆ ಎಂದು ತಿಳಿಸಿದರು. ಗೃಹ ರಕ್ಷಕರ ಸೇವೆಗೆ ಅಗತ್ಯವಾದ ಮಾನ್ಯತೆ ದೊರೆಯಬೇಕೆಂದು ಆಗ್ರಹಿಸಿದ ಅವರು, ಈ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಬೇಡಿಕೆಗಳನ್ನು ನಿರ್ಲಕ್ಷಿಸಿದರೆ ಮುಂದಿನ ಹಂತದಲ್ಲಿ ರಾಜ್ಯ ಮಟ್ಟದ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದರು. ಸರ, ನಮ್ಮ ಗೃಹ ರಕ್ಷಕರ ಒಂದು ಬೇಡಿಕೆ ಇತ್ತು. ಈಗಾಗಲೇ ನಮ್ಮ ಶ್ರೀರಾಮ್ ಸರ್ ಅಂತ LRF ಅಧ್ಯಕ್ಷರು ಈಗಾಗಲೇ ಬೆಂಗಳೂರು, ಅವ್ರು ತುಮಕೂರದವರು, ಹೈಕೋರ್ಟ್ ವಕೀಲರು, ಈಗಾಗಲೇ ಸಾಕಷ್ಟು ನಮ್ಮ ಎಲ್ಲ ಜಿಲ್ಲೆಯ 27,000 ಪರವಾಗಿ ಜನರ ಪರವಾಗಿ ನಮ್ಮ ಶ್ರೀರಾಮ್ ಸರ್ ಅಂತ ಬೆಂಗಳೂರವರು, ತುಮಕೂರದವರು ಹೈಕೋರ್ಟ್ ವಕೀಲಾಗಿ ಅವ್ರು ಎಲ್ಲ ಗೃಹ ರಕ್ಷಕರ ಬೇಡಿಕೆಗಳನ್ನು ಈಗಾಗಲೇ ಮಾನ್ಯ ಸಚಿವರಿಗೆ, ಮುಖ್ಯಮಂತ್ರಿಗೆ, ಗೃಹ ಸಚಿವರಿಗೆ, ಸಭಾಧ್ಯಕ್ಷರಿಗೆ, ಪ್ರತಿಯೊಬ್ಬರಿಗೆ, ವಿರೋಧ ಪಕ್ಷದ ನಾಯಕರಿಗೆ, ಪ್ರತಿಯೊಬ್ಬರಿಗೂ ಅವ್ರು ಲೆಟರ್ ಮುಟ್ಟಿಸ್ಯಾರ ಸರ್. ಈಗಾಗಲೇ ಆಮೇಲೆ ನಾವು ಬೆಳಗಾವಿ ಅಧಿವೇಶನದಲ್ಲೂ ಈಗಾಗಲೇ ಅವರು ಒಂದು ಚಳವಳಿ ಮಾಡಿ ಆ ಮನವಿ ಪತ್ರ ಸಲ್ಲಿಸ್ಯಾರ ಸರ್ಕಾರಕ್ಕೆ. ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಗೃಹ ರಕ್ಷಕ 365 ದಿವಸಗಳ ಕಾಲ ನಿರಂತರವಾಗಿ ಕರ್ತವ್ಯ ನೀಡಬೇಕು ಹಾಗೂ ಎಲ್ಲ ಇಲಾಖೆಯಲ್ಲಿ ಕರ್ತವ್ಯ ಎಲ್ಲ ಗೃಹ ರಕ್ಷಕರಿಗೂ ಒಂದೇ ಥರದ ಗೌರವಧನವನ್ನು ನೀವು ನೀಡಬೇಕಂತ. ಆಮೇಲೆ ಈಗಾಗಲೇ ಬಜೆಟ್ ಮಂಡನೆ ಮಾಡ್ಯಾರ ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೆ ನಮಗೇನು ಬೇಜಾರಿಲ್ಲ. ಆದ್ರೆ ಗೃಹ ರಕ್ಷಕರು ಯಾವುದೇ ಕುಂದುಕೊರತೆಗಳಲ್ಲಿ ಆ ಬಜೆಟಲ್ಲಿ ಮಂಡನೆ ಮಾಡಿಲ್ಲ. ಒಂದೇ ನಮ್ಮ ಬೇಡಿಕೆನು ನೀವು ನಮಗೇನು ನಿಮ್ಗೆ ಪರ್ಮಿಟ್ ಮಾಡಂತ ಕೇಳ್ತಾ ಇಲ್ಲ ಸಾಹೇಬರು. ಈಗಾಗಲೇ ನಾವು ಬೆಂಗಳೂರಲ್ಲಿ ಚಳವಳಿಯಾಗಿ ಮನವಿ ಪತ್ರ ಸಲ್ಲಿಸಿವಿ. ನಮ್ಮ ವಿಧಾನಸೌಧದ ಆಡಳಿತ ಕಚೇರಿ ಇರ್ತಕ್ಕಂಥ IAS ಆಫೀಸರ್ ಆಗ್ತಕ್ಕಂಥ ಮೊನ್ನೆ ಮುಖ್ಯಮಂತ್ರಿಯವರ PA ಅಂತ ಅವ್ರ PA ಅಂತ ಪರ್ಸನಲ್ ಅಸಿಸ್ಟೆಂಟ್ ಅಂತ ಕೇಳಿಸಿ ಉಮಾಶಂಕರ್ ಸರ್ನು ನಮ್ಮ ಅಧ್ಯಕ್ಷರು ಶ್ರೀರಾಮ್ ಸರ್ ಭೇಟಿಯಾಗಿ ಯಾವ್ಯಾವ ಏನೇನು ಬೇಕೆಲ್ಲ ಲೆಟರ್ಸ್ಗಳು ಕೊಟ್ಟಿದ್ದಾರೆ. ಆಮೇಲೆ ರವಿಶಂಕರ್ ಅಂದ್ಬಿಟ್ಟು ಅವ್ರಿಗೂ ಸಹ ಭೇಟಿಯಾಗಿ ಮೊನ್ನೆ ಬಂದು ಮನವಿ ಪತ್ರ ಸಲ್ಲಿಸಿ ಹೇಳಿದ್ದಾರೆ. ಆದರೆ ಬರ್ತಕ್ಕಂಥ ನಮ್ಮ ಬಜೆಟಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಆದರೆ ಆಮೇಲೆ ಏನಾದ್ರು ಇಲ್ಲ, ನಮ್ಮ ಬಜೆಟ್ ಆದಮೇಲೆ ಅವ್ರು ಕಾಣ್ತೀನಿ ಅಂತ ಹೇಳಿದಾರಂತೆ. ಆ ಥರ ಈಗ ನಮ್ಮ ಎಲ್ಲ ಸಾರ್ವಜನಿಕರದ್ದು ಕುಂದುಕೊರತೆ ಕೇಳ್ತಾರೆ. ಈಗ ಆಶಾ ಕಾರ್ಯಕರ್ತರು ಕೇಳಿದ್ದಾರೆ, ಅಂಗನವಾಡಿಯವ್ರು ಕೇಳಿದ್ದಾರೆ, ಆಮೇಲೆ ಪೊಲೀಸರು ಊಟದ ಬೇರೆ ಹೆಚ್ಚಿಗೆ ಮಾಡಿದ್ದಾರೆ. ನಮ್ಮ ಗೃಹ ರಕ್ಷಕರ ವೃತ್ತಿ ಏನಪ್ಪ ಅಂದ್ರೆ ನಾವು ನಿಮ್ಗೇನು ಬೇಡಿಕೆಯನ್ನು ಜಾಸ್ತಿ ಇಟ್ಟಿಲ್ಲ, ನಾವು ಖಾಯ ಮಾಡಂತಿಲ್ಲ. ಅದು ಖಾಯ ಮಾಡ್ತಕ್ಕಂಥದ್ದು ಆಗಲ್ಲ. ಈಗಲ್ಲ 1962ರಲ್ಲಿ ಅದು ಆದೇಶ ಆಗಿದ್ದೇ ಅದೇ. ನಿಮ್ಗೇನು ನಿಷ್ಕಾಮ ಸೇವೆ ಅಂತ ಒಂದು ಹಣೆಗೆ ಪಟ್ಟಿ ಕಟ್ಟಿದ್ದಾರೆ. ಅದಕ್ಕಂತೂ ಯಾರು ಕಿತ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೆ ಕೇಂದ್ರ ಸರ್ಕಾರದವರೇ ಮಾಡಬೇಕು. ಕೇಂದ್ರ ಸರ್ಕಾರದಲ್ಲಿ ಕೂಡ ಈಗಾಗಲೇ ಎಲ್ಲ ರಾಜ್ಯದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಚಳವಳಿ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ರಾಜ್ಯದಲ್ಲಿ ಕೆಲವೊಂದು ಶಾಸಕರು ಅವ್ರವ್ರ ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ ಆಲ್ರೆಡಿ. ಹೋಮ್ ಗಾರ್ಡ್ಸ್ ಬಗ್ಗೆ, ಹೋಮ್ ಗಾರ್ಡ್ಸ್ ಅಂದ್ರೆ ಏನು, ಪೊಲೀಸ್ ಹೆಗಲಿಗಳು ಕೊಟ್ಟು ಅವರು ಕೆಲಸ ಮಾಡ್ತಾರೆ, 24 ಗಂಟೆ ಇದು ಮಾಡ್ತಾರೆ. ಅವ್ರಿನ್ನೂ ಯಾಕೆ ಕೇಳಲ್ಲ ಅಂತ ಸರ್ಕಾರಿಗೆ ಆಲಾಲೆ ವಿರೋಧ ಪಕ್ಷದ ನಾಯಕರೆಲ್ಲ ಮಾತಾಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ವಿರೋಧ ಪಕ್ಷದ ನಾಯಕರಾಗಲಿ, ಒಬ್ಬರು ಶಾಸಕರಾಗಲಿ, ಇನ್ನೊಬ್ರು ಯಾರೇ ಸಾರ್ವಜನಿಕರ ಸಂಬಂಧಪಟ್ಟ MLC ಆಗಲಿ ಯಾರು ಇಲ್ಲಿವರೆಗೂ ಗೃಹ ರಕ್ಷಕ ಬಗ್ಗೆ ಕುಂದುಕೊರತೆ ಬಗ್ಗೆ ಇನ್ನೂ ಮಾತಾಡಿದ್ರು ವಿಧಾನಸೌಧದಲ್ಲಿ. ಯಾಕಂದ್ರೆ ಗೃಹ ರಕ್ಷಕರನ್ನಂದ್ರೆ ಅವ್ರಿಗೆ ಕೆಲವರಿಗೆ ಗೊತ್ತಿಲ್ಲ. ಒಂದು ಮಾತು ಹೇಳ್ಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ, ಗಮನಕ್ಕೆ ತಂದಾರ. ಬಜೆಟಲ್ಲಿ ಹೆಸರು ತಗೊಂಡು ಇಲ್ಲಿವರೆಗೆ ಯಾವ ಮುಖ್ಯಮಂತ್ರಿಗಳು ಹೇಳ್ತಿರ್ಲಿಲ್ಲ, ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೆಸರು ತೊಗೊಂಡಾರ. ಏನಪ್ಪ ಅಂದ್ರೆ ಗೃಹ ರಕ್ಷಕರ ಇನ್ನು ಏನಪ್ಪ ಮರಣ ಹೊಂದಿದ್ರೆ 5 ಲಕ್ಷ ಇತ್ತು, 10 ಲಕ್ಷಕ್ಕೆ ಏರಿಸಿ ಅಂತ ಗೃಹ ರಕ್ಷಕ ಹೆಸರು ತೊಗೊಂಡ್ರೆ ಅದು ನಮ್ಗೆ ಸಂತೋಷ ಇದೆ. ಅದೇ ಥರ ನಮ್ಮ ಕುಂದುಕೊರತೆಗಳೇನಪ್ಪ ಅಂದ್ರೆ ನೀವು ಪರ್ಮಿಟ್ ಅಂತೂ ಮಾಡೋಂತ ಕೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಇದೆ, 1992 ಆದೇಶ ಇದೆ. ಈಗಾಗಲೇ ನಮ್ಮ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ MN ರೆಡ್ಡಿ ಸಾಹೇಬರು ಆ ಲೆಟರ್ ತೋರಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ಈಗ ಪೊಲೀಸರ ಬೇಸಿಕ್ 21,000 ಇದೆ, 24,000 ಆಗ್ತದೆ ಸರ್. ಆ ಕಾರಣ ಗೃಹ ರಕ್ಷಕರಿಗೆ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ಅವ್ರಿಗೂ ಕೂಡ ತಾವು ಅವ್ರ ಗೌರವನ ಹೆಚ್ಚು ಮಾಡ್ಬೇಕಂತ. ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ನಮ್ಮ 800 ಮಾಡಿದ್ದಾರೆ, ಇತರ ಇಲಾಖೆಲ್ಲ 500 ಇದೆ ಸರ್. ಇದು ತಾರತಮ್ಯ ಬೇಡ. ನಮಗೆಲ್ಲ ರಾಜ್ಯದ ಎಲ್ಲ 27,000 ಗೃಹ ರಕ್ಷಕರು ಅಧ್ಯಕ್ಷರು ಈಗಾಗಲೇ ಮಾತಾಡಿದ್ದಾರೆ. ಆದರೂ ನಾವು ಜಾಸ್ತಿ ಮಾತಾಡೋಂಗಿಲ್ಲ. ನಮಗೇನು ಬೇಕು, ನಿರಂತರ ಕರ್ತವ್ಯ ಬೇಕು. ಆಮೇಲೆ ಈಗ ಹಾಸ್ಪಿಟಲ್ ಈಗ ಅಲ್ಲಿ ಪೊಲೀಸರಿಗೆ ಕೊಟ್ರಿ, ಬೇರೆ ನಮ್ಮ ಸರ್ಕಾರ ನೌಕರಿ ಕೊಟ್ರಿ, ಎಲ್ಲರೂ ಕೊಟ್ರಿ. ನಮ್ಮ ಗೃಹ ರಕ್ಷಕರಿಗಂತೂ ಯಾವುದೇ ಸೇವಾ ಭದ್ರತೆ ಅನ್ನೋದೇ ಇಲ್ಲ. ಸುಮ್ಮನೆ ಹೇಳ್ತಾರೆ ಸೇವಾ ಭದ್ರತೆ ಯಾರು ಕೊಟ್ಟಿಲ್ಲ, ಯಾವ ಸರ್ಕಾರದವ್ರನ್ನೂ ಕೊಟ್ಟಿಲ್ಲ. ನಮಗೆ ಸೇವಾ ಭದ್ರತೆ ಕೊಡಿ. ನಮ್ಗೆ ಏನಾದರೂ ಅದಕ್ಕೆ ಕುಂದೆ ಕೊರತೆ ಅದಕ್ಕೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡೋಪ್ಲಿ ಯಾರೂ ಇಲ್ಲ. ಮಾಡ್ತಾರೆ, ನಮ್ಮ ಅಧಿಕಾರಿಗಳು ಮಾಡ್ತಾರೆ ರೆಸ್ಪಾನ್ಸ್, ಬೇರೆ ಯಾರು ಮಾಡಂಗಿಲ್ಲ.
ನಮ್ಮ ಕುಂತಗಳು ನಾವೇ ಕೇಳ್ಕೋಬೇಕು. ಈ ಕೆಲವೊಂದು ಜಿಲ್ಲೆಯಲ್ಲಿ ಈಗ ಸಡನ್ಲಿ ಆಗಿ ತೀರ್ಕೊಂಡ್ರೆ ಮಾಡಿದ ಯಾವುದೇ ಶಾಸಕರು ಬಂದು ಸ್ಪಂದನೆ ಮಾಡಿ ಅದಕ್ಕೆ ಏನಾದ್ರು ಕೊಡೋದು ಅದು ಯಾವುದೇ ಇಲ್ಲ. ಈಗಾಗಲೇ ಕೆಲವೊಂದು ನಮ್ಮ ಗ್ರೂಪ್ನಲ್ಲೇ ಬಿಟ್ಟಿದ್ದಾರೆ, ಎಲ್ಲ ಗೃಹ ರಕ್ಷಕರಿಗೂ ಹಣ ತಾವಾಗಿ ಸೇರಿಸಿ ಆ ಒಂದು ಕುಟುಂಬಕ್ಕೆ ಒಯ್ದು 71,000 ರೂಪಾಯಿ ಅವರು ಕೊಟ್ಟಿದ್ದಾರೆ, ಪರಿಹಾರ ಕೊಟ್ಟಿದ್ದಾರೆ. ಆ ಥರ ಬೇಡ. ನೀವು ಶಾಸಕರು ಇದ್ದೀರಿ, ನಾವು ಗೃಹ ರಕ್ಷಕರು ಪೊಲೀಸ್ ಜೊತೆಲಿ ಕೆಲಸ ಮಾಡ್ತೀವಿ, ತಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ಶಾಸಕರು ಯಾರೇ ಏನಾದ್ರು ಒಂದು ನೀವು ಮಾಡಿದ್ರಪ್ಪ, ಯಾವುದೋ ಪಕ್ಷದವ್ರದ್ದು ಏನಾಯ್ತಪ್ಪ ಇಮಿಡಿಯೇಟ್ ಎಲ್ಲ ಸೇರ್ತೀವಿ. ಆ ಥರ ಗೃಹ ರಕ್ಷಕರು ಒಂದು ಏನಾರ ಆಯ್ತಪ್ಪ, ನೀವು ಶಾಸಕರು ಬಂದು ಅಲ್ಲಿ ಕೇಳಬೇಕು ಅವ್ರು ಏನು